ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸಮಸ್ತ ನಾಗರಿಕ ಬಾಂಧವರಿಗೆ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಂರಕ್ಷಣೆಯನ್ನು ನೀಡುತ್ತಿರುವ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಹೃದಯ ತುಂಬಿದ ಶುಭಕಾಮನೆಗಳನ್ನು ತಿಳಿಸುತ್ತಾ, ಅತ್ಯಂತ ಅನಿವಾರ್ಯವಾದ ಒಂದು ಸಂದರ್ಭದಲ್ಲಿ ಬೀದಿಗಿಳಿಯಬೇಕಾದ ಒಂದು ಪರಿಸ್ಥಿತಿ ಈ ಸಮುದಾಯಕ್ಕೆ ಉಂಟಾದ್ದರ ಪರಿಣಾಮವಾಗಿ ಉರಿ ಬಿಸಿಲನ್ನು ಲೆಕ್ಕಿಸದೆ, ಅದೇ ರೀತಿ ಹಲವು ಮಂದಿ ಉಪವಾಸವನ್ನು ಆಚರಿಸಿಕೊಂಡು ಅಥವಾ ರಂಜಾನಿನ ಬಳಿಕದ ಐಚ್ಛಿಕವಾದ 6 ದಿನಗಳ ಉಪವಾಸಗಳಲ್ಲಿ ನಾವಿರುವ ಈ ಸಂದರ್ಭದಲ್ಲಿ ಈ ಐಚ್ಛಿಕವಾದ ಉಪವಾಸವನ್ನು ಆಚರಿಸಿಕೊಂಡು ಉರಿ ಬಿಸಿಲನ್ನು ಲೆಕ್ಕಿಸದೆ ಶುಕ್ರವಾರದ ಜುಮಾ ನಮಾಜನ್ನು ಮುಗಿಸಿ ನೇರ ಬೀದಿಗೆ ಬಂದು ನಮ್ಮ ಹಕ್ಕುಗಳಿಗಾಗಿ ಇಲ್ಲಿ ಹೋರಾಟ ಮಾಡಬೇಕಾದ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಾದ ಒಂದು ಪರಿಸ್ಥಿತಿ ನಮಗೆ ಸೃಷ್ಟಿಯಾಗಿದೆ. ಬಹುಶಃ ವಿಷಯ ಎಲ್ಲರಿಗೂ ಸ್ಪಷ್ಟವಾದಂತೆ, ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ನಾಯಕರು ಈ ಸಮುದಾಯದ ಸಿರಿವಂತರು, ಈ ಸಮುದಾಯದ ಪೂರ್ವಿಕ ರಾಜರುಗಳು. ಅವರು ಈ ಸಮಾಜಕ್ಕಾಗಿ, ಇಲ್ಲಿಯ ಈ ಸಮುದಾಯದವರ ಮಸೀದಿಗಳಿಗಾಗಿ, ಮದ್ರಸಾಗಳಿಗಾಗಿ, ಅವರು ಅಂತ್ಯವಿಶ್ರಾಂತಿ ಹೊಂದಲು ಬೇಕಿರುವ ಕಬ್ರಸ್ಥಾನಿಗಳಿಗಾಗಿ ಅವರು ವಕಫ್ ಮಾಡಿದ ಅಥವಾ ತಮ್ಮ ಸ್ವಂತ ಸಂಪತ್ತಿನಿಂದ ಉದಾರವಾಗಿ ದೀನಿಗೋಸ್ಕರ, ಸಮಾಜಕ್ಕೋಸ್ಕರ ಅವರು ದಾನ ಮಾಡಿದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಕ್ಫ್ ಸೊತ್ತುಗಳ ಮೇಲೆ ಕಣ್ಣಿಟ್ಟಿರುವ ಸರ್ಕಾರವು ಇಲ್ಲಿನ ಪ್ರತಿಯೊಂದನ್ನು ಒಂದರ ಬಳಿಕ ಒಂದರ ರೀತಿಯಲ್ಲಿ ನಮ್ಮ ಬಜಪೆಯ ವಿಮಾನ ನಿಲ್ದಾಣದಿಂದ ಹಿಡಿದು, ಇಲ್ಲಿನ ಬಂದರುಗಳಿಂದ ಹಿಡಿದು, ಇಲ್ಲಿನ ರಸ್ತೆಗಳನ್ನು ಎಲ್ಲವನ್ನು ಕಾರ್ಪೊರೇಟ್ ಶಕ್ತಿಗಳಿಗೆ ಒಂದರ ಬಳಿಕ ಮತ್ತೊಂದೆಂಬಂತೆ ಮಾರುತ್ತಾ ಎಲ್ಲ ಈ ರಾಷ್ಟ್ರದ ಅಭಿವೃದ್ಧಿಗಾಗಿ ಏನೂ ಮಾಡಲಾಗದವರು, ದೈನಂದಿನ ರೂಪಾಯಿಯ ಮೌಲ್ಯಗಳು ಕುಸಿಯುತ್ತಿರುವ, ಷೇರು ಮಾರುಕಟ್ಟೆಯಲ್ಲಿ ಎಲ್ಲ ರೀತಿಯಲ್ಲಿ ಕುಸಿತ ಕಾಣುತ್ತಿರುವ ಈ ಸಂದರ್ಭದಲ್ಲಿ ಈ ಸರ್ಕಾರವು ಕಟ್ಟಕಡೆಗೆ ಕಣ್ಣಿಟ್ಟದ್ದು ಮುಸ್ಲಿಂ ಸಮುದಾಯದ ಖಾಸಗಿ ಸೊತ್ತಾಗಿರುವ, ಅವರು ತಮ್ಮ ಧಾರ್ಮಿಕ ಆಚಾರಗಳಿಗೋಸ್ಕರ ಅವರ ಪೂರ್ವಿಕ ನಾಯಕರುಗಳು ದಾನವಾಗಿ ನೀಡಿದ ಸಂಪತ್ತಿನ ಮೇಲೆ ಕಣ್ಣಿಟ್ಟುಕೊಂಡು ಅದನ್ನು ಕಾರ್ಪೊರೇಟ್ ಶಕ್ತಿಗಳಿಗೆ ವಿತರಿಸುವ ಹುನ್ನಾರದಿಂದ ಅದನ್ನು ವಕ್ಫನ್ನು ಶಕ್ತಿಪಡಿಸುವ ನೆಪವನ್ನು ಮುಂದಿಟ್ಟುಕೊಂಡು ಅದರ ವಿರುದ್ಧ ವಕ್ಫಿಗೆ ತಿದ್ದುಪಡಿ ತಂದುಕೊಂಡು ಅದನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ನಮಗೆಲ್ಲ ಗೊತ್ತಿದೆ. ನಮಗೆ ಇಲ್ಲಿ ಹೇಳಲಿಕ್ಕಿರುವುದು ಅತ್ಯಂತ ಬಲಿಷ್ಠವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಹೊಂದಿದ್ದೇವೆ. ನಮಗೆ ನ್ಯಾಯಾಂಗದಲ್ಲಿ ಯಾವಾಗಲೂ ವಿಶ್ವಾಸ ಇದೆ. ಇನ್ಶಾ ಅಲ್ಲಾ ನಮ್ಮ ಹಕ್ಕುಗಳನ್ನು ನಾವು ಮರಳಿ ಪಡೆಯುತ್ತೇವೆ. ಯಾರಿಂದಲೂ ಕೂಡ ನಮ್ಮ ಹಕ್ಕುಗಳನ್ನು ಕಸಿಯಲು ಸಾಧ್ಯವಿಲ್ಲ. ನ್ಯಾಯಾಂಗದ ಮೂಲಕ, ನ್ಯಾಯಯುತವಾದ ಹೋರಾಟದ ಮೂಲಕ ನಾವದನ್ನು ಪಡೆದೇ ಸಿದ್ಧ ಎಂಬುದನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಘೋಷಿಸುತ್ತೇವೆ. ಪವಿತ್ರ ರಂಜಾನಿನ ಆ ಹಾಡು ಹಗಲಲ್ಲಿ, ಉರಿ ಬಿಸಿಲಲ್ಲಿ ನಮ್ಮ ವಿದ್ವಾಂಸರು 70 ವಯಸ್ಸು ದಾಟಿದ ಕಾಜಿವರ್ಯರುಗಳಿಂದ ಹಿಡಿದು ದೊಡ್ಡ ದೊಡ್ಡ ವಿದ್ವಾಂಸರು ಮಂಗಳೂರಿನ ರಾಜಬೀದಿಯಲ್ಲಿ ಅವರು 1 ತಿಂಗಳ ಮುಂಚೆ ಈ ಪ್ರತಿಭಟನೆಯ ಕಿಡಿಯನ್ನು ಹಚ್ಚಿದ್ದರು. ಇನ್ಶಾ ಅಲ್ಲಾ ಇನ್ನು ಪ್ರತಿ ಮೊಹಲ್ಲಾಗಳಲ್ಲಿ ಮುಸ್ಲಿಂ ಸಮಾಜವು ಬೀದಿಗಿಳಿಯಲಿಕ್ಕಿದೆ, ಪ್ರತಿಭಟನೆ ಮಾಡಲಿಕ್ಕಿದೆ, ನ್ಯಾಯಯುತವಾದ ಹೋರಾಟವನ್ನು ಮಾಡುತ್ತಾ ನಮಗೆ ಲಭಿಸಬೇಕಾದ ನಮ್ಮ ಅವಕಾಶವನ್ನು, ನಮಗೆ ಯಾರ ಔದಾರ್ಯದ ಅಗತ್ಯವಿಲ್ಲ, ಯಾರ ಸಹಾಯದ ಅಗತ್ಯವಿಲ್ಲ, ನಮಗೆ ನ್ಯಾಯಯುತವಾದ ನಮ್ಮ ಹಕ್ಕುಗಳನ್ನು ಪಡೆಯಲಿಕ್ಕೋಸ್ಕರ ಖಂಡಿತವಾಗಿಯೂ ಜೀವದ ಪಣವನ್ನು ಒಡ್ಡಿಕೊಂಡಾದರೂ ನಾವದನ್ನು ಪಡೆದೇ ತೀರುತ್ತೇವೆ ಎಂಬುದನ್ನು ನಮಗೆ ಗೌರವಾನ್ವಿತ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ನಮಗೆ ಈ ತ್ಯಾಗದ ಬಹಳಷ್ಟು ದೀರ್ಘವಾದ ಒಂದು ಇತಿಹಾಸ ನಮ್ಮಲ್ಲಿ ಇದೆ. ಇನ್ಶಾ ಅಲ್ಲಾ ವಿಶುದ್ಧವಾದ ರಂಜಾನಿನ ಮೂಲಕ ಈ ಸಮುದಾಯದ ತ್ಯಾಗ, ಈ ಸಮುದಾಯದ ಎದೆಗಾರಿಕೆ ಎಂತಹುದು ಎಂಬುದು ಎಲ್ಲರೂ ತಿಳಿದಿದ್ದೀರುತ್ತಾರೆ. ಅಥವಾ ಉರಿ ಬಿಸಿಲಿನಲ್ಲಿ ಸುಮಾರು 14ರಿಂದ 15 ಗಂಟೆಗಳವರೆಗೆ ಒಂದು ತೊಟ್ಟು ನೀರನ್ನು ಕುಡಿಯದೆ, ಒಂದು ಅಲ್ಪವೂ ಕೂಡ ಆಹಾರವನ್ನು ಸೇವಿಸದೆ ನಮಗೆ ತ್ಯಾಗದೊಂದಿಗೆ ಎಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಿದೆ. ಇನ್ಶಾ ಅಲ್ಲಾ ಈ ವಿಷಯದಲ್ಲೂ ವಕ್ಫಿನ ನಮ್ಮ ಆಸ್ತಿಗಳು ಅದನ್ನು ಕಬಳಿಸಲು ಹೊರಟಿರುವ ಸರ್ಕಾರದ ವಿರುದ್ಧ ಸೆಟೆದದ್ದು ಅದನ್ನು ಮರಳಿ ಪಡೆಯುವ
ಬೀಳುವವರೆಗೂ ನಾವು ಒಂದಿಂಚು ಕೂಡ ಕದಲುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಸಮುದಾಯ ಬಾಂಧವರೊಂದಿಗೆ ಹೇಳಲಿಕ್ಕಿರುವುದು, ನಮ್ಮ ನಾಯಕರು ನಮಗಾಗಿ, ನಮ್ಮ ಮಸೀದಿಗಳಿಗಾಗಿ ಇಲ್ಲಿ ಅವರು ದಾನ ಮಾಡಿದ ವಕ್ಫ್ ಸೊತ್ತುಗಳು, ಆ ಸೊತ್ತುಗಳಲ್ಲಿ ಇಲ್ಲಿ ಇತರ ಧರ್ಮೀಯರು, ಮುಜರಾಯಿ ಇಲಾಖೆಯಲ್ಲಿ ಕೇವಲ ಹಿಂದೂಗಳು ಮಾತ್ರ ಅದರ ಸದಸ್ಯರಾಗಿ ಇದ್ದರೆ, ಅಥವಾ ಕ್ರೈಸ್ತ ಮಂಡಳಿಯಲ್ಲಿ ಕ್ರೈಸ್ತರು ಮಾತ್ರವಿದ್ದರೆ, ಇಲ್ಲಿ ವಕ್ಫ್ನಲ್ಲಿ ಇತರ ಧರ್ಮೀಯರನ್ನು ಕೂಡ ವಕ್ಫ್ ಬೋರ್ಡಿನಲ್ಲಿ ಸೇರಿಸುವ ಮೂಲಕ, ಅದೇ ರೀತಿ ಇಲ್ಲಿ ವಕ್ಫ್ ಬೋರ್ಡಿಗೆ ಯಾವುದೇ ರೀತಿಯ ಪ್ರಸಕ್ತತೆ ಇಲ್ಲದ ರೀತಿಯಲ್ಲಿ DC ಅವರ ಮೂಲಕ ಯಾವುದಾದರೂ ವ್ಯಾಜ್ಯಗಳುಂಟಾದರೆ DC ಅವರು ತೀರ್ಮಾನ ನೀಡುವ ರೂಪದಲ್ಲಿ ವಕ್ಫ್ ಆಸ್ತಿಗಳನ್ನು ಕಸಿಯುವ ಉದ್ದೇಶದೊಂದಿಗೆ ಯಾರಾದರೂ ಈ ಸಮುದಾಯದ ವಿರುದ್ಧ ಇಲ್ಲಿ ಸೆಟೆದೇಳಲು ಇಳಿದಿದ್ದರೆ ನಾವು ಯಾವತ್ತೂ ಕೂಡ ವಿಚಲಿತರಾಗುವುದಿಲ್ಲ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇವೆ. ಬಹಳ ದುಃಖವಾಗ್ತಾ ಇದೆ. ನಾವು ಓಟು ಕೊಟ್ಟು ನಾವು ನಮ್ಮನ್ನು ಅಭಿವೃದ್ಧಿಪಡಿಸಲಿಕ್ಕೋಸ್ಕರ, ರಾಷ್ಟ್ರದ ಅಭಿವೃದ್ಧಿಯನ್ನು ಉದ್ದೇಶವಾಗಿಟ್ಟುಕೊಂಡು ನಾವು ಚುನಾಯಿಸಿ ಸಂಸತ್ತಿಗೆ ಆಯ್ಕೆ ಮಾಡಿ ಕಳುಹಿಸಿಕೊಟ್ಟ ನಮ್ಮ ಪ್ರತಿನಿಧಿಗಳು ಅವರು ನಮಗಾಗಿ ದುಡಿಯುವುದು ಬಿಡಿ, ಇಲ್ಲಿನ ಈ ರಾಷ್ಟ್ರದ ಅಭಿವೃದ್ಧಿಯನ್ನು ಮಾಡುವುದು ಬಿಡಿ, ಕಟ್ಟ ಕಡೆಗೆ ಈ ಸಮಾಜವನ್ನು ಅವರು ಸ್ವಂತ ದುಡಿದು ಅವರು ಬೆವರು ಹರಿಸಿ ಬದುಕುವ ಒಂದು ಅವಕಾಶವನ್ನು ಕೂಡ ಕೊಡದೆ, ಏನಾದರೊಂದು ವಿಷಯದಲ್ಲಿ ಸದಾ ಈ ಸಮಾಜ ಭೀತಿಯ ನೆರಳಲ್ಲಿ ಬದುಕುತ್ತಿರಬೇಕು. ಈ ಸಮಾಜ ಯಾವತ್ತೂ ಕೂಡ ಆತಂಕದಲ್ಲಿ ಬದುಕಬೇಕು ಎಂಬ ಉದ್ದೇಶವಿಟ್ಟುಕೊಂಡು ಈ ಸಮಾಜ ಸ್ವಾವಲಂಬಿಗಳಾಗಬಾರದು, ಇವರ ಅಭಿವೃದ್ಧಿ ಹೊಂದಬಾರದು ಎಂಬ ನಿಟ್ಟಿನಲ್ಲಿ ಒಂದೊಂದೇ ತಗಾದೆಗಳನ್ನೆತ್ತಿಕೊಂಡು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿಯುತ್ತಾ, ಇಲ್ಲಿ ನಮಗೆ ಬದುಕುವ ಹಕ್ಕನ್ನು ಇಲ್ಲದ ಕಾನೂನುಗಳನ್ನೆಲ್ಲ ತಂದುಕೊಂಡು ನಮ್ಮ ಬದುಕುವ ಹಕ್ಕನ್ನು ಕಸಿಯುತ್ತಾ, ಕಟ್ಟ ಕಡೆಗೆ ಈ ಸಮಾಜದ ಅಲ್ಲಾಹನ ಆಸ್ತಿ ಅಥವಾ ಸರ್ಕಾರ ಮಾತ್ರ ಅಲ್ಲ, ಒಬ್ಬ ಮುಸ್ಲಿಮನಾದ ವ್ಯಕ್ತಿ ಕೂಡ ಈ ವಕ್ಫ್ ಆಸ್ತಿಗೆ ಕೈ ಹಾಕುವುದಾದರೆ ಆ ಮುಸ್ಲಿಮನನ್ನು ಕೂಡ ನಾವು ಅನುಮತಿಸುವುದಿಲ್ಲ. ಹೀಗಿರುವಾಗ ನಮ್ಮ ಅಲ್ಲಾಹನಿಗಾಗಿ ನಾವು ದಾನವಾಗಿ ನೀಡಿದ ಕೋಟ್ಯಾಂತರ ರೂಪಾಯಿಯ ವಕ್ಫ್ ಆಸ್ತಿಯಲ್ಲಿ ಕಣ್ಣಿಟ್ಟಿರುವ ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿತ್ಯ ನಿರಂತರವಾಗಲಿಕ್ಕಿದೆ. ಸುಪ್ರೀಂ ಕೋರ್ಟಿನಲ್ಲಿ ನಮಗೆ ಅಚಲವಾದ ವಿಶ್ವಾಸವಿದೆ. ಒಮ್ಮೆ ವಕ್ಫ್ ಆಗಿ ಘೋಷಣೆಯಾದದ್ದು, ಸರ್ಕಾರವು ವಕ್ಫ್ ಆಸ್ತಿಗಳಾಗಿ ಒಪ್ಪಿದ್ದು, ಅದು ಇನ್ನೊಮ್ಮೆ ಅದು ಸರ್ಕಾರಕ್ಕೆ ಅದನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ, ಅಥವಾ ಅದು ವಕ್ಫ್ ಆಸ್ತಿ ಅಲ್ಲ ಎಂದು ಘೋಷಿಸಲು ಸಾಧ್ಯವಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ನಮಗೆ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಈ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆ ಎಂಬ ರೀತಿಯಲ್ಲಿ ಕೂಳೂರು ಮುಹಿಯುದ್ದೀನ್ ಜುಮಾ ಮಸೀದಿಯ ನೇತೃತ್ವದಲ್ಲಿ ಸುಮಾರು 12 ಮೊಹಲ್ಲಾಗಳ ಸಮಾಜ ಬಾಂಧವರು, ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಅಬ್ಬಾಸ್ ಹಾಜಿ ಅವರ ನೇತೃತ್ವದಲ್ಲಿ ಈ ಕಾವೂರಿನ ಈ ಪಟ್ಟಣದಲ್ಲಿ ನಾವೆಲ್ಲ ನಮ್ಮ ಧ್ವನಿಗಳಿಗಾಗಿ ಇಲ್ಲಿ ನಾವು ಶಬ್ದವನ್ನು ಎತ್ತುತ್ತಾ ಇದ್ದೇವೆ. ಇನ್ಶಾ ಅಲ್ಲಾ ಈ ಮುಂಚಿನ ಭಾಷಣಗಾರರೆಲ್ಲ ಹೇಳಿದಂತೆ ದೆಹಲಿಯವರೆಗೂ, ಪಾರ್ಲಿಮೆಂಟಿನವರೆಗೂ ನಮ್ಮ ಶಬ್ದ ಅದು ಮುಂದುವರಿಯಲಿಕ್ಕಿದೆ. ನಮ್ಮ ಅವಕಾಶಗಳು ನಮಗೆ ಮರಳಿ ಲಭಿಸುವವರೆಗೆ ನಮ್ಮನ್ನು ಹಿಂಜರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಘೋಷಿಸುತ್ತಾ ಎಲ್ಲರಿಗೂ ಹೃದಯ ತುಂಬಿದ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ತಿಳಿಸುತ್ತಾ ಮಾತಿಗೆ ವಿರಾಮ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.